ಗುರು ಹೋಗ್ತಾ ಹೋಗ್ತಾ ರೋಡ್ಗಳು ಸ್ವಲ್ಪ ಈಸಿ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗ್ತೈತೆ ಗುರು. ನೋಡಿ ಈಸಿ ಏನು ಹೌಬಾ ಈ ಥರ ಹೋದರೆ ಹೆಂಗೆ ಗುರು, ಹೆಂಗೋರ ಇದು ರೋಡು ಯಪ್ಪ ಒಳ್ಳೆ ಥ್ರಿಲ್ಲಿಂಗ್ ಆಗೈತೆ. ಈ ಥರ ರೋಡ್ಗಳು ಬಂದು ಸುಸ್ತಾಗಿ ಕೂತ್ಕೋಬೇಕಾದ್ರೆ ಇನ್ನೂ ಹೋಗ್ಬೇಕು ಅನಿಸುತ್ತೆ. ಅಲ್ಲಿ ಫಾಗ್ ಎಲ್ಲ ಕಾಣ್ತೈತೆ ಈಗ, ಕ್ಯಾಮ್ರಾದಲ್ಲಿ ಸ್ವಲ್ಪ ಕಾಣ್ತೈತೆ. ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ತಮ್ಮನಲ್ಲಿ ನೋಡ್ಕೊಂಡು ಬಂದವ್ರಿಗೆಲ್ಲ ವೆಲ್ಕಮ್ಮು. ಯಾರ್ಯಾರೆಲ್ಲ ಹಳೆ ವಿಡಿಯೋ ನೋಡಿಲ್ಲ ಅವರೆಲ್ಲ ಹೋಗಿ ನೋಡ್ಕೊಂಬೇಡಿ, ಇದು ಹೊಸ ವಿಡಿಯೋ. ಫುಲ್ ವಿಡಿಯೋ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಇಷ್ಟ ಆದಮೇಲೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇವತ್ತು ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಬರೀ 45 ಕಿಲೋಮೀಟ್ರು ಶಿವಗಂಗಾ ಬೆಟ್ಟಗೆ. ಸಿಕ್ಕಾಪಟ್ಟೆ ಚಳಿ ಹಿಡಿತೈತೆ ಗುರು ಬೆಳಿಗ್ಗೆ, ಏನು ಮಾಡೋಕ್ಕಾಗಲ್ಲ. ಹೋಗ್ತಾ ಇದ್ದೀವಿ. ಈ ಹುಡುಗರು ಬೇರೆ ಬರ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ಬಿಟ್ರು. 4:15 ಹೋಗೋದು ಟೈಮ್, ಇವಾಗ 5:15 ಆಗ್ತೈತೆ ಟೈಮು, 5:08. ಏನು ಮಾಡೋಕ್ಕಾಗಲ್ಲ ಗುರು, ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಈ ಹುಡುಗರು ಬಂದಾಗಲೇ ಹೋಗ್ಬೇಕು ಅಂತ ಏನಿಲ್ಲ. ಒಂಟೆಯಾಗಿ ಹೋಗ್ಬಿಡ್ತೀನಿ ನಾನು ಒಬ್ಬನೇ. ಇವರಿಬ್ಬರು ಬೇರೆ ಹಿಂದೆ ಬರ್ತೀನಿ ಅಂತ ಹೇಳಿದ್ರು. ನಾನು ಸ್ಪೀಡಾಗಿ ಬರೋದು ನೋಡ್ಬಿಟ್ಟು ಹೋಗ್ಬಿಟ್ರ. ಹಾಂ ಬರಲಿ ಬರ್ತಾ ಇದ್ದಾರೆ. ಯಶವಂತಪುರ ಸರ್ಕಲ್ ಹತ್ರ ಇದ್ದೀವಿ ಸದ್ಯಕ್ಕೆ. ಇಲ್ಲೇ ಟೀ ಅಂಗಡಿಗಳು ಇದ್ರೆ ಒಂದು ಟೀ ಕುಡ್ಕೊಂಡು ಹೋಗ್ಬಿಡೋಣ ಗುರು. ಇವಾಗ ಜಸ್ಟ್ ಟೀ ಕುಡ್ಕೊಂಡು, ಹುಡುಗರು ಯಾರು ಕುಡ್ದಿಲ್ಲ, ನಾನು ಒಬ್ಬನೇ ಕುಡ್ದೆ. ಪರವಾಗಿಲ್ಲ ಬನ್ನಿ ಹೋಗೋಣ. ಆಹಾ, ವೈಟ್ ವೈಸರು ರಾತ್ರಿ ಹೊತ್ತಲ್ಲಿ ಮಸ್ತಾಗಿರುತ್ತೆ, ಎಲ್ಲ ಕಾಣುತ್ತೆ ಅಂತ ಹಾಕೊಂಡ್ರೆ ಈ ಚಳಿಗೆ ಎಲ್ಲ ಫಾಗೆ ತುಂಬ್ಕೊಳ್ತೈತೆ ಗುರು ಹೆಲ್ಮೆಟ್ ಒಳಗಡೆ. ಓಕೆ, 1 ಅವರ್ ಇದೆ, ನೋಡೋಣ ಬನ್ನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊಡೆದ್ಬಿಡೋಣ. ಜಾಸ್ತಿ ಏನು ಟೈಮ್ ತೊಗೊಳಲ್ಲ, ಫುಲ್ ವೀಡಿಯೋ ನೋಡಿ. ಇಲ್ಲಿಂದ ಫುಲ್ಲು ಎಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ಡೈರೆಕ್ಟ್ ಶಿವಗಂಗೆ ಬೆಟ್ಟ ಅಂತ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಯಾಕಂದರೆ ಅಲ್ಲಿ ಟ್ರೆಕ್ಕಿಂಗ್ ಸ್ಪಾಟ್ ಇರೋದ್ರಿಂದ ಫುಲ್ಲು ಒಳ್ಳೆ ಲಾಗಿರುತ್ತೆ, ಫುಲ್ ಫನ್ ಇರುತ್ತೆ. ನಮ್ಮ ಹುಡುಗ ಬೇರೆ ಫುಲ್ಲು ದಪ್ಪ, ಅವನ ಕೈಲಿ ಏರೋಕ್ಕಾಗುತ್ತೋ ಗೊತ್ತಿಲ್ಲ, ಅದು ಸೆಕೆಂಡ್ರಿ. ಆದರೆ ಅವನು ಏರ್ಬಿಡ್ತಾನೆ ಅಂತ ನಂಬಿಕೆ ಐತೆ. ಓಕೆ ಬನ್ನಿ, ಹಾಗೆ ಮುಂದೆ ಹೋಗಿ ಕಂಟಿನ್ಯೂ ಮಾಡ್ಕೊಂಬಿಡೋಣ ಅಂತೆ. ಗುರು, ನೀವು ಬೆಳಗ್ಗೆ ಹೊತ್ತಲ್ಲಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತಿರೋ ಇಲ್ವೋ ಅದೆಲ್ಲ ಸೆಕೆಂಡರಿ ಆಗಿಬಿಡುತ್ತೆ. ರಾತ್ರಿ ಹೊತ್ತು ಮಾತ್ರ ನೀವು 100% ಫಾಲೋ ಮಾಡಲೇಬೇಕು ಗುರು. ಯಾಕಂದರೆ ಈ ಕತ್ತಲ್ಲಿ ಯಾವ ಸೈಡಿಂದ ಹೇಗೆ ಬರ್ತಾನಂತಲೇ ಗೊತ್ತಾ. ಎಲ್ಲಡಿ ಹೆಂಗೆ ಹಿಡಿತಾನೆ ಗಾಡಿನ. ರಾತ್ರಿ ಹೊತ್ತಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ನೀವು ಟ್ರಾಫಿಕ್ ರೂಲ್ಸು ಮಸ್ಟ್ ಫಾಲೋ ಮಾಡಲೇಬೇಕು ಗುರು. ಭಾನುವಾರ ಬಂದರೆ ಇಷ್ಟು ಜನ, ಅಬ್ಬಾ ಊರಿಗೆ ಹೋಗೋರು ಇಷ್ಟು ಜನ ಅವರ. ಬೆಂಗಳೂರು ಬರೀ ಶನಿವಾರ ಭಾನುವಾರ ಮಾತ್ರ ಖಾಲಿ ಆಗೋ ಥರ ಐತೆ ಗುರು. ಚಾಲಹಳ್ಳಿ ಕ್ರಾಸಲ್ಲಿ ಇದ್ದೀವಿ ಸದ್ಯಕ್ಕೆ. ಹಾಂ, ಇದುವರೆಗೆ ಇಷ್ಟು ಜನ ಓಡಾಡ್ತಾರ ಇಲ್ಲಿ. ಏನೋ ಒಂದು ಗುರು, ಪಾಪ ಬೆಂಗಳೂರು ಬಂದಮೇಲೆ ಎಲ್ಲ ಕಷ್ಟಪಟ್ಟು ದೊಡ್ಡವರೇ ಆದರು ಗುರು. ಇನ್ನೂ ಶಿವಗಂಗಾ ಬೆಟ್ಟಗೆ ಹೋಗಿಲ್ಲ, ಅಷ್ಟು ಬೇಗನೆ ಬೆಳಗಾಗ್ಬಿಟ್ಟೈತೆ ಇಲ್ಲಿ. ಒಂದು ಟ್ರಿಪ್ಪು ಗುರು, ನ್ಯಾಯವಾಗ 7 ಟೈಮಿಗೆ ಹೋಗೋದೇ ಇಲ್ಲ ಗುರು ನಾವು. ಬಡ್ಡಿ ಮಗು 4 ಗಂಟೆಗೆ ಎದ್ದಿದ್ದೀನಿ, 6 ಗಂಟೆ ಆಗ್ಬಿಡೋದು, ಇನ್ನೂ ಇಲ್ಲೇ ಇದ್ದೀವಿ. ಸುಮ್ಮನೆ ಮಾತಾಡೋದು, ನೀನು ಎಲ್ಲಿದ್ದಾನೆ, ಎದ್ದೇಳ್ದ ಇಲ್ವಾ ಅಂತ. ರೋಡ್ ಬೇರೆ ಸಾಕತ್ತಾಗೈತೆ ಗುರು. ಸುಮ್ಮನೆ ಹೊಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನೊಂದು 20 ಕಿಲೋಮೀಟ್ರ್ ಅಷ್ಟೇ ಇರೋದು. ಇದೇ ಥರ ರೋಡ್ ಇದ್ಬಿಡ್ತಂದ್ರೆ ಓಹೋ, ಒಳ್ಳೆ ರೋಡ್ ನೋಡಿಬಿಟ್ರೆ ಬಡ್ಡಿ ಮುಂದೆ ಕುಡಿಬೇಕು ಅನಿಸುತ್ತೆ. ಹುಡ್ಕೊಂಡು ಹೋದರೆ ಬಡ್ಡಿ ಮುಂದೆ ರಾಂಗ್ ಲೊಕೇಶನ್ ಬ್ರೋ. ಅಲ್ಲೇ ಎಲ್ಲೋ ರೈಟ್ ತೊಗೋಬೇಕಿತ್ತು, ನಾವು ಹಂಗೆ ಬಂದ್ಬಿಟ್ವಿ ಹುಡ್ಕೊಂಡು. ತೇರಿಕೆ ಅದಕ್ಕೆ ಈ ಒಳ್ಳೆ ರೋಡ್ ನೋಡ್ಕೊಂಡ್ಬಿಟ್ರೆ ಸ್ವಲ್ಪ ಹುಷಾರಾಗಿರ್ಬೇಕಪ್ಪ. ಆದರೂ ಒಂದು ಹಳ್ಳಿ ವೈಬೆಲ್ಲ ಒಂಥರ ಮಸ್ತ್ ಗುರು.
ಯಪ್ಪ ಏನು ರೋಡ್ ಗುರು ಇದು, ಚಿಂದಿ ಚಿಂದಿ ಅನ್ಕೊಳ್ಳಿ. ಓಹೋ, ರೋಡ್ಗಳು ಸ್ವಲ್ಪ ಪರವಾಗಿಲ್ಲ, ಅಲ್ಲಿ ಸಡನ್ ಬ್ರೇಕರ್ ಬಂದ್ಬಿಡುತ್ತೆ. ಆದರೆ ಉಟ್ಕೊಂಡು ಹೋಗೋದೆ, ಏನು ತೊಂದರೆ ಇಲ್ಲ. ಓಹೋ ಏನು ಗುರು ಇದು ಚಿಂದೆ, ಯಪ್ಪ ಸೂಪರ್ ಗುರು. ಈ ಥರ ರೋಡಲ್ಲಿ ಹೋಗ್ಬೇಕಾದ್ರೆ ಸಡನ್ನಾಗಿ ಈ ಥರ ಪ್ಯಾಚ್ ರೋಡ್ಗಳು ಬಂದ್ಬಿಟ್ರೆ ಸೈಕ್ ಆಗಿಬಿಡುತ್ತೆ. ಬಡ್ಡಿ ಮಗನ ಗುರು, ರೋಡ್ಗಳು ಮಾತ್ರ ಚಿಂದೆಗೈತೆ ಈ ಥರ ಗುರು. ಆಫ್ ರೋಡಿಂಗ್ ಎಲ್ಲ ಮಸ್ತಾಗಿರುತ್ತೆ ಇಲ್ಲಿ. ಪೇಜ್ ವರ್ಕ್ ಯಪ್ಪ. ಓ ಅಣ್ತಮ್ಮ, ಯಾಕೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮಾರ್ನಿಂಗ್ ಡ್ಯೂಟಿ ಮಾಡ್ತಾ ಇದ್ದಾರೆ ನಮ್ಮ ಹುಲಿಗಳು. ಕಾಯ್ಕೊಂಡು ಕುಂತವ್ರೆ, ಯಾರಾದರೂ ಸೈಲೆನ್ಸರ್ ಹಾಕೊಂಡು ಬರಲಿ ಅಂತ. ಓ ಇಲ್ಲೊಂದು ಡಾನು ಹಲೋ ನೋಡ್ಕರು, ಹಳ್ಳಿ ಸೂರ ಆಗ್ಬಿಡತ್ತೆ ಇಲ್ಲಿ. ಸೂಪರ್. ಮನೆ ಮುಂದೆ ಒಂದು ಹಸು, ಎಷ್ಟು ದಿನ ಇದೆ ನೋಡಲ್ಲಿ. ಮನೆ ಮುಂದೆ ಎದ್ದು ಕಸ ಗುಸ ಗುಡ್ಸೆ ಹೆಂಡಿ ಕಸ ಬಳಿತಾ ಇದ್ದಾರೆ. ಹಾಯ್ ಚಿನ್ನಿ. ಓ ಯೋ ಅಣ್ಣ ಲೋಕಲ್ ಅಣ್ಣ ಲೋಕಲ್. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಅಣ್ಣ ಲೋಕಲ್ ಗರು. ಇಲ್ಲೊಂದು ಕೆರೆ ಇದೆ, ಇಲ್ಲೊಂದು ಕೆರೆ ಪಕ್ಕದಲ್ಲಿ ಕೆರೆ ಥರ ಒಂದು ಹಳ್ಳ ಇದೆ. ವಾ ಏನು ನೀರು ಗುರು ಕೆರೆಯಲ್ಲಿ, ಸೂಪರ್. ಗೂಗಲ್ ಮ್ಯಾಪಲ್ಲಿ ಇಷ್ಟು ನೀರು ಐತೆ, ಲೈವಲ್ಲಿ ನೋಡ್ರೆ ನೀರೇ ಇಲ್ವಲ್ಲ ಗುರು. ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಇಷ್ಟು ಮಳೆ ಬಂದರೂ ನೀರಿಲ್ವಾ? ಶಾಕಿಂಗ್ ರಿಸಲ್ಟ್. ಓ ಇಲ್ಲಿ ಸೈಡ್ ಐತೆ ಗುರು ನೀರು. ಇಲ್ಲಿ ನೋಡ್ಗುರು ಏರಿಯಾ ಹೆಂಗೈತೆ, ಯಪ್ಪ ಚಿಂದೆ. ಓ ಪಕ್ಕದಲ್ಲಿ ಒಂದು ಸ್ಕಾಟ್ಲ್ಯಾಂಡೇ ಐತೆ ಗುರು. ಸೂಪರ್ ವೆದರು ಹಾಗೇ ಇದೆ, ಲೊಕೇಶನು ಹಾಗೇ ಇದೆ ಗುರು. ನಾವು ಮಾಡೋ ಪ್ಲ್ಯಾನ್ಗಳೆಲ್ಲ ಗೊತ್ತಲ್ಲ. ಇದು ಗುರು ಸ್ಪಾಟ್ ಅಂದರೆ ಬಡ್ಡಿ ಮಗಂದು ಸಾಕಾಗತ್ತೆ ಹೋಗತ್ತಾಗೆ. ಬರೀ ಬ್ರೋ ಸೂಪರ್ ಆಗೈತೆ ಗುರು, ಚಿಂದ್ಯಾಗೈತೆ ರೋಡ್ಗಳು ಚಿಂದಿ, ಇಲ್ಲಿ ಸ್ಪಾಟ್ಗಳು ಚಿಂದಿ, ಪಕ್ಕದಲ್ಲಿ ಒಂದು ಕೆರೆ ಚಿಂದಿ, ಈ ಸೈಡ್ ನೋಡಿದ್ರೆ ಹಳ್ಳಿಗಳು ಚಿಂದಿ. ಯಪ್ಪ. ಓಕೆ ನಾ ಶಿವಗಂಗಾ ಬೆಟ್ಟ ಹಂಗೆ ಹೋಗೋದಾ? ಓಕೆ ಅಣ್ಣ. ಗುರು ಶಿವಗಂಗಾ ಬೆಟ್ಟನೇ ಇದ್ರ ಮೇಲೇನೆ ಐತೆ ಗುರು. ನಾನು ಇದು ಗೊತ್ತಿಲ್ಲದೆ ಇದು ಒಳ್ಳೆ ಸ್ಪಾಟ್ ಅಂತ ಅಲ್ಲೆಲ್ಲ ಕಿರ್ಚ ಆಡ್ಕೊಂಡು ಬಿದ್ದಿದ್ದೀನಿ. ಹೋಗ್ತಿರೋದು ಈ ಬೆಟ್ಟ ದಾಟಿ ಈ ಬೆಟ್ಟನೇ ಅನ್ಸುತ್ತೆ, ಗೊತ್ತಿಲ್ಲ ಗುರು. ಸುಮ್ಮನೆ ಸುತ್ತಾಕೊಂಬರ್ಬೇಕು ಇವಾಗ. ಸುತ್ತಾಕೊಂಬಂದ್ರೆ ಗೊತ್ತಾ. ಓ ಸೂಪರಾಗಿ ಐತೆ ಗುರು ಸ್ಪಾಟು ಮಾತ್ರ. 500 ಮೀಟ್ರ್ ಐತೆ. ಸ್ಟ್ರೈಟ್ ಅಂತಾರಲ್ಲ ಗುರು, ಇದ್ರೊಳಗಡೆ ಹೋಗ್ಬೇಕಾ? ಇನ್ನು ಕಾರ್ಗಿರೆಲ್ಲ ತಂದ್ಬಿಟ್ರೆ ಸೂಪರಾಗೈತೆ. ಎಂಟ್ರೆನ್ಸ್ ಈ ಥರ ಮಜಬೂತಾಗೈತಲ್ಲ ಗುರು. ಇಲ್ಲೇ ಬಿಡೋದ ಬ್ರೋ ಇಲ್ಲಿ? ಓ ಇನ್ನೂ ಎಂಟ್ರಿನೇ ಆಗಿಲ್ಲ ಗುರು. ಆಲ್ರೆಡಿ ಇಲ್ಲಿ 20 ರೂಪಾಯಿ ತೊಗೊತವ್ರೆ. ಭಾನುವಾರ ಮಾತ್ರ 20 ರೂಪಾಯಿ. ಮಿಕ್ಕಿದ ದಿನ ಎಲ್ಲ ಬಂದರೆ ಸ್ವಲ್ಪ ಕಮ್ಮಿ ಇರಬೇಕೇನೋ ಮೋಸ್ಟ್ಲಿ. ಇನ್ನೂ ಡೆಡ್ ಎಂಡ್ ಅಂತವ್ರೆ.